ಆಶೀರ್ವದಿಸು. ನಿಸ್ವಾರ್ಥತೆಯಿಂದ ಸೇವೆಗಳನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸು. ಅವರ ಸುತ್ತಲೂ ಪವಿತ್ರ ದೇವದೂತರ ಅಗ್ನಿಯ ಬೇಲಿಯನ್ನು ಹಾಕು ಸ್ವಾಮಿ. ಯಾವ ದುಷ್ಟರು ಅವರ ಮೇಲೆ ಕೈ ಮಾಡದಂತೆ ಬೋಧಕರನ್ನು ಸಂರಕ್ಷಿಸಿ ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು. ಅವರು ಏನೇ ತೊಂದರೆ ಹಿಂಸೆಗಳಲ್ಲಿ ಸಿಲುಕಿಕೊಂಡಿದ್ದರೂ ಕರ್ತನೇ, ನೀನು ಅವರನ್ನು ಕೈ ಬಿಡದೆ ನಿನ್ನ ಸ್ವಾರ್ಥ ಸೇವೆಗೆ ಯಾವ ಆತಂಕಗಳು ಉಂಟಾಗದಂತೆ ಅದು ಸುಲಲಿತವಾದ ರೀತಿಯಲ್ಲಿ ಈ ಲೋಕದ ಕಡೆಯವರೆಗೂ ನಿನ್ನ ಸ್ವಾರ್ಥ ಸೇವೆಯು ತಲುಪುವಂತ ಕೃಪೆಯನ್ನು ಕೊಡು ಸ್ವಾಮಿ. ಯಾರು ಈ ಲೋಕದಲ್ಲಿ ನಾಶವಾಗದಂತೆ ಎಲ್ಲರೂ ನಿನ್ನ ಪರಲೋಕ ರಾಜ್ಯದಲ್ಲಿ ರಕ್ಷಿಸಲ್ಪಡುವಂತ ಸೌಭಾಗ್ಯವನ್ನು ನಮ್ಮೆಲ್ಲರಿಗೂ ಪಾಲಿಸ್ಕೊಡ್ತಾ ಬರಬೇಕಾಗಿ ಎಲ್ಲ ಆಶೀರ್ವಾದಗಳನ್ನು ಯೇಸು ಸ್ವಾಮಿ ಅವರ ದಿವ್ಯ ಹೆಸರಿನಲ್ಲಿ ಬೇಡಿದ್ದೇನೆ ನಮ್ಮ ತಂದೆಯೇ, ಆಮೆನ್. ಪ್ರಾರ್ಥನೆಗಾಗಿ ಸಹೋದರಿ ಮಾರ್ಗ್ರೆಟ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ಸಹೋದರಿ ವರಲಕ್ಷ್ಮಿ ಅವರ ಕುಟುಂಬದವರೊಂದಿಗೆ ನಾವು ಕೇಳೋಣ. ಥ್ಯಾಂಕ್ ಯು ಸರ್. ದೇವ್ರ ನಮಗ್ ಸ್ತೋತ್ರ ಆಗ್ಲಿ. ಒಂದು ರಾಗವನ್ನು ಆಡಿಕೊಳ್ಳೋಣ. ಏಸಪ್ಪ ಏಸಪ್ಪ ಈ ಹೃದಯದಲ್ಲಿ ನೀ ಬಾರಪ್ಪ. ಏಸಪ್ಪ ಏಸಪ್ಪ ಈ ಹೃದಯದಲ್ಲಿ ನೀ ಬಾರಪ್ಪ. ಚಿಂತೆ ದುಃಖಗಳಿಂದ ಈ ಜೀವ ಬಳಲಿ ಹೋಯಿತು ದೇವಾ. ಚಿಂತೆ ದುಃಖಗಳಲ್ಲಿ ಈ ಜೀವ ಬಳಲಿ ಹೋಯಿತು ದೇವಾ. ನಿನ್ನನ್ನೇ ನಂಬಿ ಬಂದಿರುವೆ, ನಂದುಃಖ ಪರಂಬಾರಿಸು. ನಿನ್ನನ್ನೇ ನಂಬಿ ಬಂದಿರುವೆ, ನಂದುಃಖ ಪರಂಬಾರಿಸು. ಏಸಪ್ಪ ಏಸಪ್ಪ ಈ ಹೃದಯದಲ್ಲಿ ನೀ ಬಾರಪ್ಪ. ಏಸಪ್ಪ ಏಸಪ್ಪ ಈ ಹೃದಯದಲ್ಲಿ ನೀ ಬಾರಪ್ಪ. ಹನ್ನಳ ಪ್ರಾರ್ಥನೆ ಕೇಳಿ ಸಮುವೇಲ್ ಅನುಗ್ರಹಿಸಿದೆ ನೀನು. ಹನ್ನಳ ಪ್ರಾರ್ಥನೆ ಕೇಳಿ ಸಮುವೇಲನ ಅನುಗ್ರಹಿಸಿದ ನೀನು. ನಿನ್ನನ್ನೇ ನಂಬಿ ಬಂದಿರುವೆ, ನಂದುಃಖ ಪರಂಬಾರಿಸು. ನಿನ್ನನ್ನೇ ನಂಬಿ ಬಂದಿರುವೆ, ನಂದುಃಖ ಪರಂಬಾರಿಸು. ಏಸಪ್ಪ ಏಸಪ್ಪ ಈ ಹೃದಯದಲ್ಲಿ ನೀ ಬಾರಪ್ಪ. ಏಸಪ್ಪ ಏಸಪ್ಪ ಈ ಹೃದಯದಲ್ಲಿ ನೀ ಬಾರಪ್ಪ. ಸೌಲನ ಪೌಲನಾಗಿ ಮಾರ್ಪಡಿಸಿ ಹೊಸ ಜೀವ ತಂದಾತ ನೀನು. ಸೌಲನ ಪೌಲನಾಗಿ ಮಾರ್ಪಡಿಸಿ ಹೊಸ ಜೀವ ತಂದಾತ ನೀನು. ನೀವೊಂದು ಮಾತು ಹೇಳಿದರೆ ನನ್ನ ಬಾಳು ಬಂಗಾರವು. ನೀವೊಂದು ಮಾತು ಹೇಳಿದರೆ ನನ್ನ ಬಾಳು ಬಂಗಾರವು. ಏಸಪ್ಪ ಏಸಪ್ಪ ಈ ಹೃದಯದಲ್ಲಿ ನೀ ಬಾರಪ್ಪ. ಏಸಪ್ಪ ಏಸಪ್ಪ ಈ ಹೃದಯದಲ್ಲಿ ನೀ ಬಾರಪ್ಪ. ಅಬ್ರಹಾಮನ ಸ್ವರವನ್ನು ಕೇಳಿ ಆಶೀರ್ವಾದ ನಿಧಿಯಾದನು. ಅಬ್ರಹಾಮನು ನಿನ್ನ ಸ್ವರವ ಕೇಳಿ ಆಶೀರ್ವಾದದ ನಿಧಿಯಾದನು. ನೀನೊಂದು ಮಾತು ಹೇಳಿದರೆ ಅದೇ ಸಾಕು ನನಗೆ ಒಡೆಯ. ನೀನೊಂದು ಮಾತು ಹೇಳಿದರೆ
ಅದೇ ನನಗೆ ಸಾಕು ಒಡೆಯ. ಏಸಪ್ಪ ಏಸಪ್ಪ, ಈ ಹೃದಯದಲ್ಲಿ ನೀ ಬಾರಪ್ಪ. ಏಸಪ್ಪ ಏಸಪ್ಪ, ಈ ಹೃದಯದಲ್ಲಿ ನೀ ಬಾರಪ್ಪ. ಆಮೇನ್. ಥ್ಯಾಂಕ್ ಯು ಸರ್. ಆಮೇನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ದೈವಿಕ ಸಂದೇಶಕ್ಕಾಗಿ ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ವಿಜಯ್ ಕುಮಾರ್ ಸರ್ ಅವರಿದ್ದಾರೆ. ದೇವರ ಸೇವೆಯಲ್ಲಿ ಆಸಕ್ತಿಯುಳ್ಳವರಾಗಿ ದಿನನಿತ್ಯ ದೇವರ ಸೇವೆಗಾಗಿ ಹಂಬಲಿಸುವಂತಹ ಒಂದು ಮನಸ್ಸು ಅವರದು. ಎಲ್ಲಾ ಸಮಯದಲ್ಲಿಯೂ ದೇವರ ಸೇವೆಗಾಗಿ ಹೆಚ್ಚಿನ ಸಮಯವನ್ನು ಕೊಡಲು ಸದಾ ಸಿದ್ಧರಾಗಿದ್ದಾರೆ. ದೇವರು ಅವರನ್ನ ಆತ್ಮನ ಬಲದಿಂದ ತುಂಬಿಸಿ, ದೇವರ ವಾಕ್ಯಗಳಿಂದ ತುಂಬಿಸಿ, ದಿನನಿತ್ಯ ಸೇವೆಗಾಗಿ ಉಪಯೋಗಿಸ್ಕೊಳ್ತಾ ಬಂದದಕ್ಕಾಗಿ ಕೊಂಡಾಟಗಳನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಸಂದೇಶವನ್ನ ತರಲು ತಮ್ಮೆಲ್ಲರ ಪರವಾಗಿ ಹಾಗೂ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದ ಪರವಾಗಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸ್ತೇನೆ. ಹಾಗೂ ಈ ಸಮಯದಲ್ಲಿ ನಮ್ಮೆಲ್ಲರಿಗೂ ಸಂದೇಶವನ್ನ ತರಲು ಅವರನ್ನ ವಿನಂತಿಸಿಕೊಳ್ಳುತ್ತೇನೆ. ಹಿರಿಯರೇ, ಇದು ನಿಮ್ಮ ಸಮಯ, ಸಂದೇಶವನ್ನ ತರಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ವಂದನೆಗಳು ಸರ್, ವಂದನೆಗಳು, ತಮ್ಮ ವಂದನೆಗಳು. ವಿಶೇಷವಾಗಿ ಈ ಒಂದು ದಿನವು ದೇವರ ದಿನವಾಗಿದ್ದು ದೇವರನ್ನು ಆಶಿಸುವಂತಹ ಒಂದು ಅವಕಾಶವನ್ನು ದೇವರು ಕೊಟ್ಟಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಚಿಕ್ಕ ಹಿಂಡಾಗಿ ನಾವು ಕೂಡಿ ಬಂದು ಪ್ರತಿದಿನ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬ ಈ ಒಂದು ಕಾರ್ಯಕ್ರಮವು ಅನೇಕರಿಗೆ ಲಾಭದಾಯಕವಾಗಿ ಆಧ್ಯಾತ್ಮಿಕದಲ್ಲಿ ಬಲಗೊಂಡು ಎಲ್ಲರೂ ಸಹ ದೇವರ ರಾಜ್ಯಕ್ಕೆ ಬಾಧ್ಯರಾಗುವ ಮಕ್ಕಳಾಗುವಂತೆ ದೇವರು ರೂಪಿಸುವುದಕ್ಕೆ ಇದು ಅತ್ಯುತ್ತಮವಾದ ಒಂದು ಮಾರ್ಗವಾಗಿದೆ. ಇದನ್ನು ನಡೆಸಿಕೊಡುವಂತಹ ಬೋಧಕರಾದಂತಹ ರಾಜರವರನ್ನು ಕುಟುಂಬವನ್ನು ದೇವರು ಬಲಪಡಿಸಲಿ. ಇಂತಹ ಅವಕಾಶವನ್ನು ನನಗೂ ಸಹ ಅವರು ಇದರ ಕೊಟ್ಟಿದ್ದಕ್ಕೆ ಅವರಿಗೆ ವಂದನೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಜೊತೆಗೆ ಈ ಸಹೋದರಿಯರಿಬ್ಬರು ಕೂಡ ಪ್ರಾರ್ಥನೆ ಮತ್ತು ಹಾಡುಗಳನ್ನು ಹಾಡುವ ಮೂಲಕ ಈ ಒಂದು ಸಂದೇಶಕ್ಕೆ ಒಂದು ಉರುಪನ್ನು ತಂದಂತ ಅವರಿಗೂ ಸಹ ಕರ್ತನ ಹೆಸರಲ್ಲಿ ಪೂರ್ವಕವಾದ ವಂದನೆಯನ್ನು ಸಲ್ಲಿಸುವಂತನಾಗಿದ್ದೇನೆ. ಜೊತೆಗೆ ಈ ಒಂದು ಸಂದೇಶಕ್ಕಾಗಿ ಕೂಡಿ ಬಂದಿರುವಂತಹ ಈ ಒಂದು ದೇವರ ಕೂಟಕ್ಕೆ ಕೂಡಿ ಬಂದಿರುವಂತಹ ಎಲ್ಲಾ ಭಕ್ತಾದಿಗಳನ್ನು ಕರ್ತನ ಹೆಸರಲ್ಲಿ ಪೂರ್ವಕ, ಎಲ್ಲಿ ಇಬ್ಬರು ಮೂವರು ಕೂಡಿ ಪ್ರಾರ್ಥಿಸುವರೋ ಅಲ್ಲಿ ನನ್ನ ಪ್ರಸನ್ನತೆ ದೇವರ ಸತ್ಯವಾದ ಮಾತು. ಯಾಕೆಂದ್ರೆ ನಾವು ದೇವ್ರ ಜನ ಇಲ್ಲ ಹಾಗೆ ಅಂತ ಯೋಚನೆ ಮಾಡಂಗಿಲ್ಲ. ಅದಕ್ಕೆ ದೇವರ ಎಲ್ಲಿ ಇಬ್ಬರು ಕೂಡ ದೇವರಲ್ಲಿ ಸನ್ನಿಧಿಯಲ್ಲಿ ನಾವು ಸೇರುವಾಗ ಅಲ್ಲಿ ದೇವರ ಪ್ರಸನ್ನತೆ ಇದೆ. ದೇವರನ್ನು ನಮಿಸ್ತಾನೆ, ಆಶೀರ್ವಿಸ್ತಾನೆ, ಬಲಪಡಿಸ್ತಾನೆ. ಇಂಥ ಅವಕಾಶ ಮಾಡಿಕೊಂಡ ತಮ್ಮೆಲ್ಲರಿಗೂ ಕರ್ತನ ಹೆಸರಿನಲ್ಲಿ ಮತ್ತೊಂದಾವತ್ತಿ ಹೃತ್ಪೂರ್ವಕವಾದ ವಂದಿಸುತ್ತ ದೇವರ ಕೃಪೆಯಿಂದ ಈ ದಿನವನ್ನು ನಾವು ಕಳೆಯುವುದಕ್ಕೆ ದೇವರು ಮಾಡಿಕೊಟ್ಟಂತಹ ಅವಕಾಶಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸೋಣ. ಇವತ್ತು ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯಕ್ಕೆ ಅನುಗುಣವಾಗಿ ಹೋಗಬೇಕಾದ್ರೆ ಇಲ್ಲಿ ನಾವು ಒಂದು ಟಾಪಿಕ್, ಯಾವ ವಿಷಯಕ್ಕೆ ಸಂಬಂಧದಂತೆ ಇವತ್ತು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಇಲ್ಲಿ ಹೊಸದಾಗಿ ಹುಟ್ಟುವುದು. ಏನಪ್ಪಾ ಹೊಸದಾಗಿ ಹುಟ್ಟೋದು ಅಂತ ಹೇಳ್ಬೇಕಾದ್ರೆ, ನಾವು ಕ್ರೈಸ್ತರಾದ ನಾವುಗಳು ದೇವರ ರಾಜ್ಯಕ್ಕೆ ನಾವು ಸೇರ್ಬೇಕು ಅಂತ ಎಲ್ಲಕ್ಕೂ ಹಂಬಲ, ಆಸೆ. ಯೋಹಾನ 14 ಕಳವಳ ಪಡಬೇಡ್ರಿ, ನಾನು ಬರ್ತೀನಿ, ಕರ್ಕೊಂಡು ಹೋಗ್ತೀನಿ, ಪರಲೋಕ ರಾಜ್ಯದಲ್ಲಿ ನಿಮಗೆ ಸ್ಥಳ ಇದೆ, ಅಲ್ಲ ಕೊಡ್ತೀನಿ ಅಂತ ಹೇಳುವಾಗ ನಮ್ಗೆ ಸಂತೋಷ ಆಗುತ್ತೆ. ಯಾಕಂದ್ರೆ ಲೋಕದಲ್ಲಿ ಇರ್ತೀವಿ, ಇವತ್ತಿದ್ದು ನಾಳೆ ಸತ್ತೋಗ್ತೀವಿ. ಆದ್ರೆ ದೇವರು ನಮ್ಮನ್ನ ಮತ್ತೆ ಜೀವಿತರಾಗಿ ಸಂಖ್ಯೆ ಸೇರಿಸಿ ಎಬ್ಬಿಸಿ ಪರಲೋಕ ರಾಜ್ಯ ಕೊಡ್ತಾನೆ ಅಂದ್ರೆ ಎಷ್ಟು ಸಂತೋಷ ಅಲ್ವಾ? ಆ ನಿರೀಕ್ಷೆಯಲ್ಲಿ ಜೀವಿಸುವಂತಹ ಮಕ್ಕಳಾಗಿ ನಾವು ಈ ಲೋಕದಲ್ಲಿದ್ದೇವೆ. ಹೀಗಿರುವಾಗ ನಾವು ಇಲ್ಲಿ ಒಂದು ವಿಷಯನ ತಿಳ್ಕೋಬೇಕಾಗಿದೆ. ಹೊಸದಾಗಿ ಹುಟ್ಟುವುದು ಅಂದ್ರೆ ಏನರ್ಥ ಅಂತ ಈಗ ನೋಡುವಾಗ ನಾವು ಈ ಲೋಕದಲ್ಲಿ ಅನೇಕರು ಕ್ರೈಸ್ತರು ಹೊಸದಾಗಿ ಹುಟ್ಟೋದಿಲ್ಲ. ಬರೀ ಪ್ರಾಕೃತವಾದ ಶರೀರಧಾರಿಗಳಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಹಾಡುಗಳ ಮೂಲಕ, ಆಮೇಲೆ ವಾಕ್ಯಗಳನ್ನ ಪಠನ ಮಾಡೋದ್ರ ಮೂಲಕವಾಗಿ ಹೀಗೆ ತಮ್ಮ ಜೀವಿತನ ಕಳೀತಾರೆ. ಆದ್ರೆ ಹೊಸದಾಗಿ ಹುಟ್ಟುವಂತಹ ಮನೋಭಾವನೆ ಅವ್ರಿಗೆ ಬರದೇ ಹೋದ್ರೆ ಅವ್ರು ಖಂಡಿತವಾಗಿಯೂ ತಾವು ನಿರೀಕ್ಷಿಸುವಂತ ದೇವರ ರಾಜ್ಯನ ಕಳ್ಕೊಳಕ್ ಸಾಧ್ಯವಾಗುತ್ತೆ. ಯಾಕೆಂದ್ರೆ ಇಲ್ಲಿ ಹೊಸದಾಗಿ ಹುಟ್ಟುವುದು ಅನ್ನೋ ವಿಚಾರವಾಗಿ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡಲ್ಪಟ್ಟಿದೆ. ನಾವು ನೋಡೋಣ ಏನು ಅಂತ ತಿಳ್ಕೊಳ್ಳೋಣ. ಯೋಹಾನ ಬರೆಸುವಾರ್ತೆ 3ನೇ ಅಧ್ಯಾಯ ಇಲ್ಲಿ ನೋಡುವಾಗ 1ರಿಂದ ನೋಡುವಾಗ ಇಲ್ಲಿ ಓದ್ತೇನೆ. ಪರಿಸರಲ್ಲಿ ಹೋದರ ಹಿರಿಯ ಸಭೆಯವನಾದ ನಿಕೋದೇಮನೆ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ನೀನು ಮಾಡುವಂತ ಸೂಚಕ ಕಾರ್ಯಗಳು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದ. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರ.
ಇಲ್ಲಿ ನಿಕೋದೇಮನು ಯೇಸು ಕ್ರಿಸ್ತನ ಒಂದು ಶಕ್ತಿ, ದೇವರ ಕ್ರಿಯೆಗಳು ಈ ಬಗ್ಗೆ ಸ್ವಾಮಿ ಆತನ ಮಾಡ್ತಿದ್ದ ಬೋಧನೆ ಅವನಿಗೆ ಬಹಳ ವಿಸ್ಮಯ ಆಯ್ತು. ಅವನು ಕೂಡ ಒಬ್ಬ ಬೋಧಕನಾಗಿದ್ದ, ಯೆಹೂದ್ಯರಿಗೆ ಅವನು ಬೋಧನೆ ಮಾಡ್ತಾ ಇದ್ದ. ಅದು ಯಾವ ರೀತಿ ಬೋಧನೆ ಮಾಡ್ತಾ ಇದ್ದ ಅಂತ ಗೊತ್ತಿರಲಿಲ್ಲ. ಬರೀ ಮೋಶೆ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಬೋಧನೆ ಮಾಡ್ತಾ ಇದ್ರು, ಮಾಡ್ಬಿಟ್ಟು ಅದು ತಮ್ಮ ಬೋಧನೆಗಳಲ್ಲಿ ಬರೀ ಲೌಕಿಕವಾದ ರೀತಿಯಲ್ಲಿ ಕಾಲ ಕಳ್ಕೊಂಡು ಹೋಗ್ತಾ ಇರೋ ಪವಿತ್ರಾತ್ಮನ ಆ ಒಂದು ಕ್ರಿಯೆಗಳಲ್ಲಿ ಇರಲೇ ಇಲ್ಲ. ಈಗ ನೋಡುವಾಗ ಈ ನಿಕೋದೇಮನಲ್ಲಿ ಪವಿತ್ರಾತ್ಮನ ಕ್ರಿಯೆಗಳು ಇಲ್ವೇ ಇಲ್ಲ. ಅದಕ್ಕೋಸ್ಕರವಾಗಲೇ ಅಲ್ಲಿ ದೇವರಿಗೆ ಸಂಬಂಧಪಟ್ಟ ಕ್ರಿಯೆಗಳು ನಡೀತಾ ಇರಲಿಲ್ಲ. ಇಲ್ಲಿ ಯೇಸು ಸ್ವಾಮಿಯು ಆತ್ಮಸ್ವರೂಪನಾಗಿ ಅವನು ಮಾಡುವಂತ ಕ್ರಿಯೆಗಳು ಅವನಿಗೆ ವಿಸ್ಮಯ ತಂತು. ಅದಕ್ಕೋಸ್ಕರ ಅವನು ಬಂತಾನೆ ರಾತ್ರಿ ಟೈಮಲ್ಲಿ, ನೀನ್ ಇಂಥ ಒಂದು ಕ್ರಿಯೆಗಳನ್ನ ಮಾಡ್ತೀಯ, ಅದ್ಭುತಗಳನ್ನ ಮಾಡ್ತೀಯ, ಹೇಗೆ ಮಾಡ್ತೀಯ ಅಂತ ಅವನಿಗೆ ಆಶ್ಚರ್ಯವಾಗುತ್ತೆ. ಅದಕ್ಕೆ ಸ್ವಾಮಿ ಹೊಸದಾಗಿ ಹುಟ್ಟದಿದ್ದರೆ ದೇವರಾಜ ಹೊಸದಾಗಿ ಹುಟ್ಟುದು ಅಂದರೆ ಹೇಳು. ಅಂದ್ರೆ ಮುದುಕನಾಗಿ ಮತ್ತೆ ಅಲ್ಲಿಂದ ಮತ್ತೆ ನಾನು ತಾಯಿ ಹೊಟ್ಟೆ ಗರ್ಭದಲ್ಲಿ ಹುಟ್ಟು ಬರ್ಬೇಕಂತಂದ್ರೆ ಎಷ್ಟು ಬಲಹೀನನಾಗಿದ್ದನು ಆಧ್ಯಾತ್ಮಿಕ ರೀತಿಗಳಿಂದ ನೋಡುವಾಗ ಅದನ್ನಿನ್ನೂ ಬರೀ ಕೇವಲ ಒಂದು ದೇವರ ವಾಕ್ಯಗಳನ್ನ ಹಿಂದೆ ಮೋಶೆ ಬರೆಸುವ ಧರ್ಮಶಾಸ್ತ್ರಗಳನ್ನ ಪಠನ ಮಾಡಿ ತಮ್ಮ ಕಾರ್ಯಗಳಲ್ಲಿ ಅವ್ರು ಮಾಡ್ತಿದ್ರೆ ವಿನಃ ನಿಜವಾಗಿಯೂ ದೇವರ ಆತ್ಮನನ್ನು ಅಂಗೀಕರಿಸಿಕೊಳ್ಳದೆ, ದೇವರನ್ನು ಅವರು ಆತ್ಮನಲ್ಲಿ ನಡೆಸಲ್ಪಡದೆ ತಮ್ಮ ಜೀವಿತವನ್ನು ಶಾರೀರಿಕವಾಗಿ ಬರೀ ಪ್ರಾಕೃತ ಶರೀರಗಳಾಗಿ ಕಾಲ ಕಳೆಯುವ ಮೂಲಕವಾಗಿ ಇರೋದ್ರಿಂದ ನಿಜವಾದ ದೇವರ ಸ್ವಭಾವ ಏನು, ಆತನ ಗುಣ ಏನು ಅವನಿಗೆ ಅರ್ಥ ಮಾಡ್ಕೊಳಕ್ ಆಗಲಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ಮುಂದೆ ನಾವು ನೋಡುವಾಗ 7ನೇ ವಚನದಲ್ಲಿ, ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. ಗಾಳಿ ನೋಡು, ಮನಸ್ಸು ಬಂದ ಕಡೆಗೆ ಬೀಸ್ತದೆ, ಸಫಲವನ್ನು ಕೇಳುತ್ತಿ, ಆದ್ರೆ ಎಲ್ಲಿ ಹೋಗುತ್ತೆ, ಎಲ್ಲೂ ಬರ್ತದೆ ಅಂತ ಯೇಸು ಸ್ವಾಮಿ ಅವನಿಗೆ ಮಂದಟ್ ಮಾಡ್ತಾರೆ. ಆ ನಿಕೋದೇಮನಿಗೆ ಅರ್ಥ ಆಗೋದಿಲ್ಲ. ಆಗ ಮಂದಟ್ ಏನಂದ್ರೆ ಪವಿತ್ರಾತ್ಮನ ಶಕ್ತಿ ಎಷ್ಟರ ಮಟ್ಟಿಗಿದೆ ಅಂದ್ರೆ ಆತನ ಕ್ರಿಯೆಗಳು ಕಣ್ಣಾರೆ ನೋಡ್ತೀವಿ, ಕೇಳ್ತೀವಿ, ಆದ್ರೆ ಆತನು ನಮಗೆ ಕಾಣಿಸ್ಕೊಳ್ಳೋದಿಲ್ಲ. ಅದೇ ರೀತಿ ಯೇಸು ಸ್ವಾಮಿ ಲೋಕದಲ್ಲಿದ್ದಾಗ ಆತನ ಪವಿತ್ರಾತ್ಮನ ಪ್ರೇರಣೆಯಿಂದ ಮಾಡುವಂತ ಕ್ರಿಯೆಗಳು ನಮ್ಗೆ ಗೊತ್ತಾಗ್ತಾ ಇತ್ತು. ಬಟ್ ಆ ಕ್ರಿಯೆಗಳು ಯಾರಿಂದ ಬರ್ತವೆ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಅದೇ ಪವಿತ್ರಾತ್ಮನ ಮಾಡುವಂತ ಕ್ರಿಯೆಗಳು. ಈ ಪವಿತ್ರಾತ್ಮನ ಕ್ರಿಯೆ ಇಲ್ಲದೆ ಹೋದ್ರೆ ಇಲ್ಲಿ ನಾವು ದೇವರನ್ನ ತಿಳ್ಕೊಳ್ಳೋದಾದ್ರೂ ಹೇಗೆ, ದೇವರ ರಾಜ್ಯದ ಬಗ್ಗೆ ತಿಳ್ಕೊಳ್ಳೋದಾದ್ರೂ ಹೇಗೆ? ಬರೀ ಪ್ರಾಕೃತವಾದ ಶರೀರಗಳಾಗಿ ನಾವಿರೋದಾದ್ರೆ, ಪ್ರಾಕೃತವಾದ ಒಂದು ಸಂಬಂಧ ವಿಷಯಗಳಲ್ಲೇ ಕಾಲ ಕಳ್ಕೊಂಡು ಹೋಗೋದಾದ್ರೆ, ಆಗ ಪವಿತ್ರ ಪರಲೋಕದ ರಾಜ್ಯದ ಗುಟ್ಟುಗಳನ್ನು ತಿಳ್ಕೊಳ್ಳೋದಾದ್ರೂ ಹೇಗೆ? ಹಾಗೆ ಪವಿತ್ರಾತ್ಮನ ಸಹಾಯವಿಲ್ಲದೆ ನಾವು ಪರಲೋಕ ರಾಜ್ಯದ ಗುಟ್ಟನ್ನು ಹಾಗೂ ಪರಲೋಕ ರಾಜ್ಯದ ಆ ಒಂದು ರೂಪುರೇಖೆಗಳು ಅದೆಂಥ ಸ್ಥಿತಿಯಲ್ಲಿದೆ, ಅದು ಹೇಗಿದೆ, ಇದನ್ನು ತಿಳ್ಕೊಳ್ಳೋಕೆ ಸಾಧ್ಯವಾಗೋದಿಲ್ಲ. ಅದಕ್ಕೋಸ್ಕರ ನಾವು ಕೇವಲ ಪ್ರತಿಯೊಬ್ಬ ಕ್ರೈಸ್ತನಾದ ನಾವುಗಳು ಹೊಸದಾಗಿ ಹುಟ್ಟಲೇಬೇಕು. ಹೊಸದಾಗಿ ಹುಟ್ಟುವುದು ಅಂದ್ರೆ ಏನರ್ಥ ಅಂತ ನೋಡೋಣ. ಮುಂದೆ ನಾವು ಬರುವಾಗ ಇಲ್ಲಿ 1ನೇ ಕೊರಿಂಥ 15:45 ವಚನಕ್ಕೆ ನಾವು ಹೋಗೋಣ. ಮೊದಲನೆಯ ಮನುಷ್ಯನಾದ ಆದಮನು ಬದುಕುವ ಪ್ರಾಣಿಯಾದನೆಂದು ಬರೆದಿದೆ. ಮೊದಲನೆಯ ಮನುಷ್ಯನಾದ ಆದಮನು ಬದುಕುವ ಪ್ರಾಣಿಯಾದನು, ಪ್ರಾಕೃತ ಶರೀರಧಾರಿಯಾದನು ಅಂತ ಅರ್ಥ. ಕಡೆ ಆದಮನು ಬದುಕಿಸುವ ಆತ್ಮನು. ಆತ್ಮಿಕವಾದದ್ದು ಮೊದಲನೆಯದೇನಲ್ಲ, ಪ್ರಾಕೃತವಾದದ್ದು ಮೊದಲನೇದು. ದೇವರು ಸೃಷ್ಟಿ ಮಾಡುವಾಗ ಮನುಷ್ಯನು ಒಂದು ಬದುಕುವ ಪ್ರಾಣಿಯಾಗಿ ಸೃಷ್ಟಿ ಮಾಡಿದನು. ಅದು ಪ್ರಾಕೃತವಾಗಿ ಮನುಷ್ಯನು ಏಡೆನ್ ತೋಟದಲ್ಲಿ ಇರಿಸನ್ನು ನೋಡ್ತೇವೆ. ದೇವರು ತನ್ನ ಸ್ವರೂಪಕ್ಕೆ ಅದನ್ನು ಸೃಷ್ಟಿ ಮಾಡೋದು ಕೂಡ ಆತನ ಸ್ವರೂಪವನ್ನು ಪಾಪ ದಿಶೆಯಿಂದ ಕಳ್ಕೊಂಡ ದಿಶೆಯಿಂದ ಆತನ ಪ್ರಾಕೃತ ಶರೀರಧಾರಿಯಾಗಿ ಉಳ್ಕೊಂಡು ಸತ್ಯವೆಲ್ಲ ನೋಡುತ್ತಾರೆ. ಈ ಆತ್ಮಿಕವಾದದ್ದು ಆಮೇಲೆ ಬರುವಂತದ್ದು, ದೇವರ ಆತ್ಮಿಕವಾದ ಆಮೇಲೆ ಬರುವಂಥದ್ದು, ಪ್ರಾಕೃತವಾದ ಮೊದಲನೇ ಬರುವಂತದ್ದು. ಈಗ ನಾವು ಪ್ರಾಕೃತ ಶರೀರಗಳಾಗಿರ್ಬೇಕಾದ್ರೆ ಈಗ ನಾವು ನಮ್ಮ ಪ್ರಾಕೃತ ಶರೀರವನ್ನ ನಾವು ಬಿಟ್ಟು ಆಧ್ಯಾತ್ಮಿಕವಾಗಿ ನಾವು ಸೇರ್ಕೋಬೇಕು. ಇಲ್ಲಿ ಆಮೇಲೆ ಆತ್ಮಿಕವಾದದ್ದು 49ನೇ ವಚನ ನೋಡುವಾಗ ಇಲ್ಲಿ ನಾವು ಮಣ್ಣಿನಿಂದ ಹುಟ್ಟಿದವನ ಸ್ವಾರೂಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರ ನೋಡಿ, ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಈಗ ನಾವೇನಾಗಿದ್ವಿ, ಮಣ್ಣಿನ ಸ್ವರೂಪನ ಧರಿಸ್ಕೊಂಡಿದ್ವಿ. ನಾವೆಲ್ಲರೂ ನಾವು ಮಣ್ಣಿನಿಂದ ಹುಟ್ಟಿದ್ವಿ, ದೇವ್ರ ತನ್ನ ಶ್ವಾಸನ ಊದ್ದ, ಈಗ ಬದುಕಿದ್ವಿ. ಈಗ ಮಣ್ಣಿನ ಸ್ವರೂಪನ ಧರಿಸ್ಕೊಂಡು ನಾವು ಜೀವಿಸ್ತಾ ಇದೀವಿ, ಅಂದ್ರೆ ಪ್ರಾಕೃತ ಶರೀರಗಳಾಗಿ ಜೀವಿಸ್ತಾ ಇದೀವಿ. ಈಗ ಜೀವಿಸ್ತಾ ಇರಬೇಕಾದ್ರೆ ಇದೇ ಪ್ರಕಾರವಾಗಿ ನಾವೇನು ಪರಲೋಕದಿಂದ ಬಂದ ಅದನ್ನ ಸ್ವರೂಪವನ್ನು ಧರಿಸ್ಕೋಬೇಕು. ಇದೇ ಹೊಸದಾಗಿ ಹುಟ್ಟುವಂಥದ್ದು. ಪರಲೋಕದಿಂದ ಬಂದ ಅದನ್ನ ಸ್ವರೂಪ ಅಂದ್ರೆ ನಾವು ಯೇಸು ಕ್ರಿಸ್ತನ ಪರಲೋಕ ಬಂದ ಯೇಸು ಕ್ರಿಸ್ತನ ನಾವು ಧರಿಸ್ಕೋಬೇಕು. ಆಗ ನಾವು ದೇವರ ಆತ್ಮನಿಂದ ನಡೆಸಲ್ಪಡುವರಾಗಿ ಆಗ ದೇವರ ಗುಣಾತಿಶಯಗಳನ್ನ ಅಳವಡಿಸಿಕೊಂಡು ಪರಲೋಕ ರಾಜ್ಯದ ನಿಯಮಕ್ಕನುಸಾರವಾಗಿ ನಡೆಯುವಂತಹ ಒಂದು ಪವಿತ್ರಾತ್ಮ ನಮ್ಮನ್ನ ನಡೆಸುವಂತನಾಗಿದ್ದಾನೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಾಗಿದೆ, ಇಲ್ಲಿ ನಾವು ಹೊಸದಾಗಿ ಇದಕ್ಕೆ ಹೇಳ್ತಾರೆ ಹೊಸದಾಗಿ ಹುಟ್ಟುವಂಥದ್ದು.
ಹೊಸದಾಗಿ ಯಾವ ವ್ಯಕ್ತಿ ಹುಟ್ಟೋದಿಲ್ವೋ ಬರೀ ಬರೀ ವಿಜ್ಞಾಪನೆಗಳು ಪ್ರಾರ್ಥನೆಗಳಿಂದಲೇ ಕಾಲ ಕಳ್ಕೊಂಡು ಬರಲು ಲೋಕ ಸಂಬಂಧವಾದ ವಿಷಯಗಳು ತಮ್ಮ ಜೀವಿತವನ್ನ ಕಾಲ ಕಳ್ಕೊಂಡು ಆತನು ಇದ್ರೆ ಪರಲೋಕ ರಾಜ್ಯನ ಖಂಡಿತವಾಗಿಯೂ ಕಳ್ಕೊಳ್ತಾನೆ. ಆದ್ರೆ ಹೊಸದಾಗಿ ಹುಟ್ಟುವುದಂದ್ರೆ ನಾವು ಈ ಪ್ರಾಕೃತ ಶರೀರವನ್ನ ಬಿಟ್ಟು ಕ್ರಿಸ್ತನಿಂದ ಸಿಗುವಂತ ಆಧ್ಯಾತ್ಮಿಕ ಶರೀರಕ್ಕೆ ನಾವು ಆಧ್ಯಾತ್ಮಿಕ ಆತ್ಮನನ್ನು ನಾವು ಅನುಸರಿಸಿ ನಾವು ಸೇರ್ಕೊಳ್ಳೋದಾದ್ರೆ ಆಗ ನಾವು ಆತ್ಮನಿಂದ ನಡೆಸಲ್ಪಟ್ಟವರಾಗಿ ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗುವ ಮಕ್ಕಳಾಗಿ ದೇವರು ನಮ್ಮನ್ನ ನಡೆಸ್ತಾನೆ. ಶಾರೀರಿಕವಾಗಿ ಇರೋದಾದ್ರೆ ಖಂಡಿತವಾಗಿಯೂ ಈ ಭೂಲೋಕದಲ್ಲಿ ನಾವು ನಾಶಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರ ಪ್ರಿಯ ಸಹೋದರರೇ, ಹೊಸದಾಗಿ ನಾವು ಹುಟ್ಟುವುದು. ಅದಕ್ಕೆ ಸ್ವಾಮಿ ಹೇಳ್ತಾನೆ ನಿಕೋದೇಮನಿಗೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ರೆ ದೇವರ ರಾಜ್ಯ ಕಾಣಕ್ಕಾಗಲ್ಲ. ಇವತ್ತು ನಾವು ಅಷ್ಟೇನೆ, ಹೊಸದಾಗಿ ಹುಟ್ಟದೆ ಹೋದ್ರೆ ದೇವರ ರಾಜ್ಯನ ಖಂಡಿತವಾಗೂ ಕಾಣಕ್ಕಾಗಲ್ಲ. ಯಾಕೆಂದ್ರೆ ದೇವರ ರಾಜ್ಯನ ಪ್ರಾಕೃತ ಶರೀರಧಾರಿಗಳಾಗಿ ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಖಂಡಿತ ಸಾಧ್ಯವಿಲ್ಲ. ಅದಕ್ಕೋಸ್ಕರ ನಾವು ಆ ಆತ್ಮನನ್ನು, ಕ್ರಿಸ್ತನನ್ನು, ನಾವು ದೇವರ ಆತ್ಮನನ್ನು ನಾವು ಸೇರಿಕೊಂಡಾಗ ಮಾತ್ರ ನಾವು ಪರಲೋಕ ರಾಜ್ಯಕ್ಕೆ ಪ್ರವೇಶ ಮಾಡಲು ಸಾಧ್ಯವಾಗುತ್ತೆ ಎಂದು ಆದಿಕಾಂಡ 2:7 ನಾವು ನೋಡುವಾಗ ಅಲ್ಲಿ, ಈಗರಲ್ಲೂ ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಶ್ವಾಸವನ್ನು ಊದಿದರು. ಇಲ್ಲಿ ಮಣ್ಣಿನ ರೂಪಿಸಿ ಮಣ್ಣಿಗೆ ಶ್ವಾಸವನ್ನು ಊದಿದಾಗ ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು ಅಂತಿದೆ ನೋಡಿ. ಬದುಕುವ ಪ್ರಾಣಿಯಾದನು. ಈ ಬದುಕುವ ಪ್ರಾಣಿ ಮೊದಲು ಮನುಷ್ಯನು ಪ್ರಾಕೃತ ಶರೀರಧಾರಿಯಾಗಿ ಸೃಷ್ಟಿಸಲ್ಪಟ್ಟನು ಅಂತ ಇಲ್ಲೂ ಕೂಡ ಬರೆಯಲ್ಪಟ್ಟಿದೆ. ಈಗ ನಾವು ನೋಡುವಾಗ ಈ ಪ್ರಾಕೃತ ಶರೀರಧಾರಿಯನ್ನು ನಾವು ಈ ಒಂದು ದಾರಿಯನ್ನು ಬಿಟ್ಟು ಆತ್ಮನಲ್ಲಿ ನಡೆಸಿಕೊಳ್ಳುವಂತೆ ಹೊಸದಾಗಿ ಹುಟ್ಟಬೇಕು. ಹೊಸದಾಗಿ ಹುಟ್ಟಬೇಕು ಅಂದ್ರೆ ಮೊದಲನೇದಾಗಿ ನಾವು ಪ್ರಾಕೃತ ಶರೀರ ಭಾವಾಧೀನಗಳನ್ನು ತೆಗೆದು ಹಾಕ್ಬೇಕು. ಪ್ರಾಕೃತ ಶರೀರ ಭಾವಾಧೀನಗಳು ಯಾವುದು ಅಂತ ನೋಡುವಾಗ ಇಲ್ಲಿ 3 ವಿಷಯಗಳನ್ನ ನಾವು ತಿಳ್ಕೊಳ್ಬೇಕಾಗಿದೆ ಮುಖ್ಯವಾಗಿ. ಈಗ ಯೇಸು ಸ್ವಾಮಿಯವರು ನಾನಾ ವಿಧದಲ್ಲಿ ಹೇಳುವಾಗ ಇಷ್ಟಕ್ಕೆ ಮುಂದಕ್ಕೆ ನಾವು ನೋಡುವಾಗ ಯಾವ ರೀತಿ ನೀವು ಪರಲೋಕ ರಾಜ್ಯಕ್ಕೆ ಪ್ರವೇಶ ಮಾಡ್ಬೇಕಾದ್ರೆ ಕೆಲವು ನಿಯಮಗಳಿದೆ. ಆ ನಿಯಮಗಳನ್ನು ಸರವಾಗಿ ನಡೆದ್ರೆ ಮಾತ್ರ ನೀವು ಪರಲೋಕ ರಾಜ್ಯ ಸಿಗುತ್ತೆ. ಸುಮ್ನೆ ನಾ ಪರಲೋಕ ರಾಜ್ಯಕ್ಕೆ ಹೋಗ್ಬಿಡ್ತೀನಿ, ಪರಲೋಕ ರಾಜ್ಯ, ಇದೆಲ್ಲ ನಮಗೆ ಸುಮ್ಮನೆ ಬಾಯಿ ಮಾತಿನಿಂದ ಸಿಕ್ಕುವಂತ ವಿಷಯ ಇಲ್ಲ. ನಾವು ಕ್ರಿಯೆಗಳಿಂದ ದೇವರ ಮಾತಿಗೆ ಅನುಗುಣವಾಗಿ ಆತನ ನಮಗೆ ತಿಳಿಸಿಕೊಟ್ಟ ರೀತಿಗೆ ಅನುಗುಣವಾಗಿ ನಡ್ಕೊಂಡ್ರೆ ಮಾತ್ರ ಸಿಕ್ಕುವಂತದ್ದಾಗಿದೆ. ಅದು ಆಧ್ಯಾತ್ಮಿಕ ಜ್ಞಾನ. ಅದಕ್ಕೋಸ್ಕರವಾಗಿ ನಾವು ಬುದ್ಧಿವಂತಿಕೆಯಿಂದ ಇದು ಕಲಿಬೇಕಾಗಿದೆ. 1 ಕೊರಿಂಥರ 3:3 ನಾವು ನೋಡುವಾಗ ಇಲ್ಲಿ ಮೊದಲನೇದಾಗಿ, ಯಾಕೆಂದ್ರೆ ಇನ್ನೂ ಶರೀರ ಸ್ವಭಾವದಿಂದ ನೀವು ಉಳ್ಳವರಾಗಿರಲಾಗಿ ನಿಮಗೆ ಹೊಟ್ಟೆ ಕಿಚ್ಚು ಜಗಳಗಳು ಇರುವಲ್ಲಿ ನೀವು ಶರೀರ ಭಾವ ಉಳ್ಳವರಾಗಿದ್ದು ಕೇವಲ ನರ ಪ್ರಾಣಿಗಳಂತೆ ನಡೆಯುತ್ತಿರಲ್ಲವೇ. ಈ ಪ್ರಾಕೃತ ಶರೀರಧಾರಿಗಳು ಹೇಗೆ ಅಂದ್ರೆ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟು ಬರೋದೇ ಅಲ್ಲ. ಅವ್ರು ಹುಡ್ತಾನೆ ನೋಡಿ. ಉದಾಹರಣೆಗೆ ಏಬೆಲನ್ನು ಯಜ್ಞ ಅರ್ಪಿಸಿದನು, ಕಾಯನ ಅರ್ಪಿಸಿದನು. ಆದ್ರೆ ಕಾಯನು ಏಬೆಲ ಮೇಲೆ ಕೋಪಗೊಂಡು ಅವನ ಕೊಲೆನೇ ಮಾಡ್ಬಿಟ್ಟ. ನೋಡಿ ಹೇಗೆ ಅಂದ್ರೆ ಶರೀರ, ಇದು ಪ್ರಾಕೃತ ಶರೀರಧಾರಿಗಳು ಬರೀ ಕೆಟ್ಟದನ್ನೇ ಬಯಸ್ತಾರೆ ವಿನ ಏನ್ ಬೇಕಾದ್ರೂ ಅವ್ರು ಮಾಡ್ತಾರೆ. ಅವರಿಗೆ ಹಿಂದೆ ಮುಂದೆ ನೋಡುವಂತಹ ಒಂದು ಸ್ವಭಾವ ಇರೋದಿಲ್ಲ. ಈಗ ವಿಗ್ರಹಾರಾಧನೆ ಮಾಡೋದು ತಗೊಳ್ಳಿ, ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಏನೋ ಒಂದು ಕೊಟ್ಬಿಡ್ತಾರೆ, ಏನೋ ಒಂದು ಅವ್ರೊಂದು ಏನೋ ಕೊಡ್ತಾರೆ, ಪೂಜೆ ಪುರಸ್ಕಾರ ಅಂತ ಮಾಡ್ಕೊಂಡು ವಾಪಸ್ ಬರ್ತಾರೆ. ಅಲ್ಲಿ ಪವಿತ್ರಾತ್ಮನ ನಡೆಸುವಿಕೆ ಕೆಲಸ ಏನು ಇರೋದಿಲ್ಲ. ಅಲ್ಲಿ ಬರೀ ಒಂದು ಆಚಾರ ಪಾಚಾರಗಳಾಗಿ ಕಾಲ ಕಳೆಯುವ ಮೂಲಕವಾಗಿ ದೇವರ ಜ್ಞಾನವು ಅಲ್ಲಿ ವೃದ್ಧಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಪವಿತ್ರಾತ್ಮ ಅಲ್ಲಿರೋದಿಲ್ಲ. ಹಾಗೆ ನಾವು ಪವಿತ್ರಾತ್ಮನನ್ನು ಅನುಸರಿಸಿ ನಡೆಕೊಳ್ಳದೆ, ನಾವು ಪವಿತ್ರಾತ್ಮನಿಗೆ ನಮ್ಮನ್ನು ಒಪ್ಪಿಸಿಕೊಡದೆ ನಾವು ಮರುಜು ಮಾಡಿಕೊಳ್ಳದೆ ಹೋದ್ರೆ ನಾವು ಕೂಡ ಅದೇ ರೀತಿಯಾದ ಒಂದು ಜೀವಿತ ಕಳೆದು ಪ್ರಾಕೃತ ಶರೀರಗಳಾಗಿ ನಾಶವಾಗಿ ಸಾಧ್ಯವಾಗುತ್ತೆ. ಅಂದ್ರೆ ಪ್ರಾಕೃತ ಶರೀರದಲ್ಲಿ ಜಗಳ, ಹೊಟ್ಟೆ ಕಿಚ್ಚು, ಇವೆಲ್ಲವೂ ಸಹ ಉಳ್ಳವರಾಗಿ ನರಪ್ರಾಣಿಗಳಂತೆ ಜೀವಿಸುವಂಥದ್ದೇ ಇದು ಪ್ರಾಕೃತ ಶರೀರದಲ್ಲಿ ಪ್ರಾರಂಭ ಆಗುವಂತ. ಇದು ತಾನಾಗೆ ಬರುವಂಥದ್ದು. ಹೊಟ್ಟೆ ಕಿಚ್ಚು, ಜಗಳ, ಇದು ತಾನಾಗೆ ಬರುತ್ತೆ. ಇದಕ್ಕೇನು ಬರಂಗಿಲ್ಲ. ಇದನ್ನ ನಾವೇನ್ ಮಾಡಬೇಕು? ಇದು ನಿಗ್ರಹಿಸಬೇಕಾದ್ರೆ, ಇದನ್ನ ಬಿಡ್ಬೇಕಾದ್ರೆ ನಾವು ದೇವರ ಆತ್ಮನಲ್ಲಿ ನಡೆಸಲ್ಪಡಬೇಕಾಗಿರ್ಬೇಕು. ಆಗ್ತಾನೆ ನಾವು ಪರಲೋಕ ರಾಜ್ಯಕ್ಕೆ ಪ್ರವೇಶಕ್ಕೆ ಸಾಧ್ಯವಾಗೋದು. 2ನೇದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 5:3 ನಾವು ನೋಡುವಂತರಾಗಿದ್ದೇವೆ. ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಸೆ ಇವುಗಳ ಸುದ್ದಿ ಆದ್ರೂ ನಿಮ್ಮಲ್ಲಿ ಇರಬಾರ್ದು. ಸುದ್ದಿ ಕೂಡ ಇರಬಾರ್ದು. ದ್ರವ್ಯಾಸೆಗಳ ಸುದ್ದಿ ಇರಬಾರ್ದು. ಅನೇಕ ಅದಿರಬೇಕು, ಇದಿರಬೇಕು. ಆದ್ರೆ ಇವೆಲ್ಲವೂ ನಶಿಸಿ ಹೋಗುವಂಥದ್ದು, ತಾತ್ಕಾಲಿಕವಾದದ್ದು. ಇದನ್ನೆಲ್ಲ ನೀವು ಬಿಟ್ಬಿಡಬೇಕು. ಜಾರತ್ವ ಇವೆಲ್ಲ ಬಿಟ್ಬಿಡ್ಬೇಕು. ಬಂಡುತನ, ದ್ರವ್ಯ ಎಲ್ಲ ನೀವು ಏನ್ ಮಾಡಿ ಬಿಟ್ಬಿಡಿ. ನಿಮ್ ಮನಸ್ಸಲ್ಲಿ ಇರಬಾರ್ದು. ಇವುಗಳಿಗೆ ದೂರವಾಗಿರುವುದೇ ದೇವ ಜನರಿಗೆ ಯೋಗ್ಯವಾದದ್ದು ಅಂತೇಳಿ ಬರೀಬೇಕು. ದೇವ ಜನರಿಗೆ ಯೋಗ್ಯ ಬೇಕು. ನಾವು ದೇವ್ರ ಮಕ್ಕಳು ಸೇರ್ಬೇಕಾದ್ರೆ, ನಾವು ಪವಿತ್ರಾತ್ಮನಿಂದ ನಡೆಸಲ್ಪಡ್ಬೇಕಾದ್ರೆ ಮೊದಲು ಈ ಪ್ರಾಕೃತ ಶರೀರದಿಂದ ಉಂಟಾಗುವಂತಹ ಕ್ರಿಯೆಗಳೇನಿದೆ ಇವು ಸಂಪೂರ್ಣವಾಗಿ ದೇವರಿಗೆ ವಿರುದ್ಧವಾದದ್ದು. ಇದೆಲ್ಲವನ್ನು ನಾವು
ಬಿಟ್ಬಿಟ್ಟು ದೇವ್ರ ಕಡೆಗೆ ತಿರುಗಿಕೊಳ್ಬೇಕಾಗಿದೆ. ಮೂರನೇದ ನಾವು ಬರುವಾಗ ಕೊಲಸ್ಸೆಯವರಿಗೆ ಬರೆದ ಪತ್ರಿಕೆ 3:5 ನಾವು ನೋಡುವಾಗ ಅಲ್ಲಿ ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ನೋಡಿ, ಈ ಪ್ರಾಕೃತ ಶರೀರಧಾರಿಗಳ ಹುಟ್ಟ ಮೇಲೆ ಏನು ಫಸ್ಟ್ ಬರುವಂತದ್ದು. ಈ ಸ್ವಭಾವಗಳು ತಾನಾಗೆ ಬಂದ್ಬಿಡ್ತವೆ, ಇದು ಯಾರು ನಮ್ಗೆ ಟ್ರೈನಿಂಗ್ ಕೊಡಂಗಿಲ್ಲ. ಹೀಗಿರುವಾಗ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆ, ಅದಕ್ಕೆ ಸಮಾನವಾದಂತ ಲೋಭ, ಇವೆಲ್ಲವುಗಳನ್ನು ಪ್ರಾಕೃತ ಶರೀರಧಾರಿಯಲ್ಲಿರುವ ನಮಗೆ ತಾನಾಗೆ ಬರುವಂತದ್ದಾಗಿದೆ ವಿನಃ ಇವುಗಳಿಂದ ದೂರವಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳುವುದೇ ಹೊಸದಾಗಿ ಹುಟ್ಟುವಂಥದ್ದು. ಇದೆಲ್ಲವನ್ನ ನಾವು ಸಂಪೂರ್ಣವಾಗಿ ತೊಡೆದಾಕ್ಬೇಕು. ಕೇವಲ ನಾವೆಲ್ಲ ತೊಡೆದಾಕ್ತೇನೆ ನಾವೇನ್ ಮಾಡೋದು, ನಾನು ದೇವ್ರ ರಾಜ್ಯ ಬೇಕು, ದೇವ್ರ ರಾಜ್ಯಕ್ಕೆ ನಾವು ಹೋಗ್ತೀನಿ ಅಂತ ಹೇಳೋದಾದ್ರೆ ಕಣ್ಣಿಗೆ ಹೇಗೆ ಸಿಗುತ್ತೆ? ಇಲ್ಲಿ ಕೆಲವು ನಿಯಮಗಳಿರುವಂತ ಇವೆಲ್ಲವನ್ನು ಸಹ ಮೊದಲು ಪ್ರಾಕೃತ ಶರೀರಧಾರಿಗೆ ನಮ್ಗೆ ಇರುವಂತಹ ಎಲ್ಲಾ ಕೆಟ್ಟತನವನ್ನ ನಮ್ಮಿಂದ ದೂರ ಮಾಡ್ಬೇಕು. ದೂರ ಮಾಡ್ಬೇಕಾದ್ರೆ ಯಾರು ನಮ್ಗೆ ಸಹಾಯಕ? ಯೇಸು ಕ್ರಿಸ್ತನ ಸಹಾಯಕನಾಗಿರ್ಬೇಕು. ಯೇಸು ಕ್ರಿಸ್ತನಿಗೆ ನಾವು ಒಪ್ಪಿಸ್ಕೊಡುವಾಗ ಆಗೇನಾಗುತ್ತೆ, ನಾವು ನೂತನ ಸ್ವಭಾವವನ್ನು ಧರಿಸ್ಕೊಳ್ತೀವಿ. ಆಗ ಹೊಸದಾಗಿ ನಾವು ಹುಟ್ಟುವಂತಹ ಸ್ವಭಾವವನ್ನು ಧರಿಸ್ಕೊಳ್ತೀವಿ. ಹಳೆಯ ಸ್ವಭಾವಗಳೇನಿದೆ ಇವೆಲ್ಲ ಈಗಾಗಲೇ ಓದ್ದೆಲ್ಲವನ್ನು ಸಹ ಇಂಥ ಒಂದು ಕೆಟ್ಟ ಸ್ವಭಾವಗಳನ್ನ ಬಿಟ್ಟು ನಾವು ಕ್ರಿಸ್ತನ ಕಡೆಗೆ ತಿರುಗಿಕೊಂಡಾಗ ನೂತನ ಸ್ವಭಾವಧಾರಿಗಳಾಗ್ತೇವೆ. ನೋಡಿ, ಯೋಹಾನ 3:3 ಯೇಸು, ನಾನು ನಿಮಗೆ ನಿಜನಾವಾಗಿ ಹೇಳ್ತೇನೆ, ಒಬ್ಬನ ಹೊಸದಾಗಿ ಹುಟ್ಟದಿದ್ದಾರೆ, ಹೊಸದಾಗಿ ಹುಟ್ಟಿದ್ರೆ ದೇವರಾಜ್ಯವನ್ನು ಕಾಣಲಾರ. ಹೊಸದಾಗಿ ಹುಟ್ಟಲೇಬೇಕು ಅಂದ್ರೆ ನಾವು ಹೇಗೆ ಹೊಸದಾಗಿ ಹುಟ್ಟ? ಆದ್ರೆ ನಿಮ್ಗೆ ಹೇಳಿದ್ರೆ ಇನ್ನೊಂದ್ಸರಿ ಹೇಳ್ಬೇಕಾದ್ರೆ ಪ್ರಾಕೃತ ಶರೀರವನ್ನು ನಾವು ತ್ಯಜಿಸಿ ನಾವು ಆತ್ಮನನ್ನು ಧರಿಸಿಕೊಳ್ಳುವಂಥದ್ದು. ಆ ಆತ್ಮನ್ನು ಧರಿಸಿಕೊಂಡಾಗ ನಾವು ಹೊಸವರಾಗಿ ಜೀವಿಸಿ ನಮ್ಮಲ್ಲಿರುವಂತ ಎಲ್ಲಾ ಪಾಪಗಳನ್ನು ಯೇಸು ಕ್ರಿಸ್ತನ ರಕ್ತದ ಮೂಲಕ ತೊಳೆದು ನೂತನ ನೂತನ ಸೃಷ್ಟಿಯವರಾಗಿ ನಾವು ಇನ್ನು ಮುಂದೆ ಪಾಪ ಮಾಡದೆ ದೇವರ ಕಡೆಗೆ ತಿರುಗಿಕೊಂಡು ಇನ್ನು ಮುಂದೆ ಒಳ್ಳೆ ಮಕ್ಕಳಾಗಿ ನಡೆಯುತ್ತಾ ಪರಲೋಕ ರಾಜ್ಯದ ಭಾವನೆಗಳಿಗೆ ನಾವು ಅನುಗುಣವಾಗಿ ನಡೆಯುವಂತಹ ಸ್ವಭಾವವನ್ನು ನಾವು ಧರಿಸ್ಕೊಳ್ಬೇಕು. ಬರೀ ಲೋಕ ಸಂಬಂಧವಾದ ವಿಷಯಗಳಲ್ಲಿ ಕಾಲ ಕಳೆಯುತ್ತಾ ಪರಲೋಕ ರಾಜ್ಯದ ವಿಷಯದಲ್ಲಿ ನಾವು ಬರೀ ಬಾಯಿ ಮಾತಲ್ಲಿ ನುಡಿದಾದ್ರೆ ಖಂಡಿತವಾಗಿಯೂ ನಾವು ದೇವರ ರಾಜ್ಯನ ಕಾಣಕ್ಕಾಗಲ್ಲ. ದೇವರ ರಾಜ್ಯ ನಾವು ಬೇಕು ಅಂತ ಹೇಳ್ತೀವಿ, ಆದ್ರೆ ದೇವರ ರಾಜ್ಯನ ಕಳ್ಕೊಳ್ಳೋ ಸಾಧ್ಯತೆ ಹೆಚ್ಚಿದೆ. ಅದಕ್ಕೋಸ್ಕರ ನಮ್ಮಲ್ಲಿ ಲೋಕ ಸಂಬಂಧವಾದ ವಿಷಯಗಳೇನಿದೆಯೋ ಇವೆಲ್ಲವನ್ನು ಸಂಪೂರ್ಣವಾಗಿ ನಾವು ತ್ಯಜಿಸ್ಬೇಕಾಗುತ್ತೆ. ತ್ಯಜಿಸಿ ಪರಲೋಕ ರಾಜ್ಯದ ನಿರೀಕ್ಷೆ ಉಳ್ಳವರ ಜೀವಿಸ್ಬೇಕು. ಇಲ್ಲಿ ಯೇಸು ಸ್ವಾಮಿಯವರು 5ನೇ ವಚನದಲ್ಲಿ ನಾವು ಬರುವಾಗಿರೋದು ಮಾತು ಹೇಳ್ತಾರೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಅವನು ಸೇರಲ್ಲ. ನೀರಿನಿಂದ ಮತ್ತು ಆತ್ಮನಿಂದ ಹುಟ್ಟುವಂಥದ್ದು ಅಂದ್ರೆ, ನೀರಿನಿಂದ ಹುಟ್ಟುವಂಥದ್ದು ನಾವು ಸಾಮಾನ್ಯವಾಗಿ ದೇಹ ಸ್ನಾನವನ್ನು ನಾವು ತಗೊಳ್ಳುವಾಗ ಆ ದೇಹ ಸ್ನಾನದಲ್ಲಿ ಏನ್ ಹೇಳ್ತೀವಿ, ನಾವು ಎಲ್ಲಾ ಈ ಲೋಕದ ಸಂಬಂಧವಾದ ಕೆಟ್ಟ ಕೆಲಸಗಳನ್ನ ಬಿಟ್ಟು, ನಾವು ಕೆಟ್ಟ ಸ್ವಭಾವಗಳನ್ನು ಬಿಟ್ಟು, ನಾವು ಬೈಗಳಾವು ಏನಿದೆಯೋ ಎಲ್ಲವನ್ನ ಬಿಟ್ಬಿಟ್ಟು ನಾವೇನು ಮಾಡ್ತೀವಿ, ಕ್ರಿಸ್ತನನ್ನ ನಾವು ಅಂಗೀಕರಿಸ್ಕೊಂಡು ಆತನಿಗೆ ನಾವು ಮಾಡಿದಂತ ಒಡಂಬಡಿಕೆಗೆ ಅನುಗುಣವಾಗಿ ಯೇಸು ಕ್ರಿಸ್ತನ ಮಕ್ಕಳು ಅಂತ ನಾವು ನಡ್ಕೊಳ್ತೀವಿ ಅನ್ನೋ ಒಂದು ನಿರ್ಧಾರವನ್ನು ಮಾಡಿಕೊಳ್ಳುವಂಥದ್ದೇ ದೇಹ ಸ್ನಾನ. ನೀರಿನಿಂದ ನಾವು ಶಾರೀರಿಕವಾಗಿ ನಾವು ಶುದ್ಧರಾಗುವುದು. ಈ ನೀರಿನಿಂದ ಅಂತ ಹೇಳ್ಬೇಕಾದ್ರೆ ಆ ನೀರಿನಿಂದ ನಾವು ಶಾರೀರಿಕವಾದ ನಮ್ಮೆಲ್ಲಾ ಕೃತ್ಯಗಳನ್ನ ನಾವು ಸಂಪೂರ್ಣವಾಗಿ ಬಿಟ್ಬಿಡ್ಬೋದು. ಇದು ನೀರಿನಿಂದ ನಾವೊಬ್ಬನು ಶುದ್ಧನಾಗದೆ ಹೋದ್ರೆ ಆತ್ಮನಿಂದ ನಡೆಸಿಕೊಳ್ಳಲು ಸಾಧ್ಯವಿಲ್ಲ. ಈ ಶಾರೀರಿಕವಾದ ಶುದ್ಧತೆ ಬಹಳ ಪ್ರಾಮುಖ್ಯ. ಆ ಶಾರೀರಿಕವಾದ ಶುದ್ಧತೆಯಿಂದ ನಮ್ಮ ಆತ್ಮಿಕ ಶುದ್ಧತೆಗೆ ಬರಲು ಸಾಧ್ಯವಾಗುತ್ತೆ. ಆತ್ಮನಿಂದಲೂ ಹುಟ್ಟಿದ್ದರೆ ದೇವರ ರಾಜ್ಯಕ್ಕಾಗಿ ಸೇರಲಾಗಲು ಸಾಧ್ಯವಿಲ್ಲ. ಅಂದರೆ ಶಾರೀರಿಕ ಶುದ್ಧತ್ವವನ್ನು ಮತ್ತು ಆತ್ಮಿಕವಾದ ಅಳವಡಿಕೆ ನಾವು ಯಾವಾಗಲೂ ಅಳಿಸ್ಕೊಳ್ಬೇಕು ಅಂದರ್ಥ. ಅಂದ್ರೆ ಕ್ರಿಸ್ತನನ್ನ ನಾವು ಅಂಗೀಕರಿಸಿಕೊಳ್ಬೇಕು. ನೀರಿನಿಂದ ಹುಟ್ಟುವುದು ಅಂದರೆ ಶರೀರ ಭಾವಗಳನ್ನು ತೊರೆದು ಹೊರಬರುವಂತದ್ದಾಗಿದೆ. ಆತ್ಮನಿಂದ ಹುಟ್ಟುವುದು ಎಂದರೆ ಪ್ರಾಕೃತವಾದ ದೇಹದ ಸ್ವಭಾವಗಳು ತೊರೆದು ಕ್ರಿಸ್ತನನ್ನು ಅಂಗೀಕರಿಸಿ ಆತನಲ್ಲಿ ನಡೆಯುವುದು ಮತ್ತು ನೆಲೆಗೊಳ್ಳುವುದು. ಇದು ನಾವು ಮಾಡಿದಾಗ ಮಾತ್ರ ನಾವು ಕ್ರಿಸ್ತ ದೇವರ ಮಕ್ಕಳಾಗಿ ಇರಲು ಸಾಧ್ಯವಾಗುತ್ತೆ ಅನ್ನೋದು ನೋಡ್ತಾರೆ. ನಾವು ಅಷ್ಟು ಸುಲಭವಾಗಿ ದೇವರ ಈ ಲೋಕ ಸಂಬಂಧವಾದ ವಿಷಯಗಳಲ್ಲಿ ಹೊರಬರಲು ಸುಲಭವಾಗಿ ಸಾಧ್ಯವಾಗೋದಿಲ್ಲ. ಯಾಕೆಂದ್ರೆ ಇಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5, 16, 17 ವಚನಕ್ಕೆ ಬರೋಣ. ಇಲ್ಲಿ 2 ಹೋರಾಟ ನಮ್ಗೆ ಯಾವಾಗಲೂ ಇದ್ದಿರ್ತದೆ. ಒಂದು ಪ್ರಾಕೃತ ಶರೀರಧಾರಿಯಾಗಿ ಜೀವಿಸುವುದು, ಅದಕ್ಕೆ ಸಂಬಂಧಪಟ್ಟ ಒಂದು ಹೋರಾಟ. ಇನ್ನೊಂದು ಆತ್ಮಕ್ಕೆ ಸಂಬಂಧಪಟ್ಟವಾದ ಹೋರಾಟ. ನಮ್ಮ ದೇಹದಲ್ಲಿ ಒಂದೇ ದೇಹದಲ್ಲಿ 2 ಹೋರಾಟಗಳು ನಡೀತಾ ಇರ್ತವೆ.
ಒಂದು ಕೆಟ್ಟದ್ದು ಬಯಸಾದ್ರೆ ಒಂದು ಒಳ್ಳೇದು ಬಯಸ್ತಾ ಇರ್ತದೆ, ಒಂದು ಒಳ್ಳೇದು ಬಯಸ್ತಾರೆ, ಒಂದು ಕೆಟ್ಟದ್ದು ಬಯಸ್ತಾ ಇರ್ತದೆ. ಈ ಹೋರಾಟದ ಮಧ್ಯದಲ್ಲಿ ನೀವು ಯಾವ್ದನ್ನ ಆರಿಸ್ಕೊತಿರೋ ಅದರ ಮೇಲೆ ನಿಮ್ಮ ಜೀವಿತ ಇರುತ್ತೆ ಅನ್ನೋದ್ಮೇಲೆ ನೋಡುವಂತರಾಗಿದೆ. ಗಲಾತ್ಯದವರಿಗೆ ಬರೋ ಪತ್ರಿಕೆ 5:16-17 ವಚನ ನೋಡೋಣ. ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೀವು ನೆರವೇರಿಸುವುದಿಲ್ಲ. ಅಂದ್ರೆ ಶರೀರ ಭಾವದ ಈ ಅಭಿಲಾಷೆಗಳೇನಿದೆಯೋ ಆಗಲೇ ನಿಮ್ಗೆ ಹೇಳಿದ್ನಲ್ಲ, ಅವೆಲ್ಲ ಎಷ್ಟು ಮಾತ್ರಕ್ಕೂ ನೆರವೇರಿಸಲ್ಲ. ಯಾಕೆಂದ್ರೆ ನೀವು ಮೊದಲು ಪವಿತ್ರಾತ್ಮನ ಅನುಸರಿಸಿ ನೀವು ನಡೀರಿ, ಆಗ ಇವೆಲ್ಲವೂ ನಿಮಗೆ ದೂರ ಆಗಿರುತ್ತದೆ ಅಂತ ಅರ್ಥ. 17ನೇ ವಚನ, ಯಾಕೆಂದ್ರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ. ಇಲ್ಲಿ ಶರೀರ ಭಾವ ಅನುಸರಿಸುವುದು ನಡೆಸುವಂಥದ್ದು ಆತ್ಮನಿಗೆ ವಿರುದ್ಧವಾಗಿದೆ. ಅದಕ್ಕೋಸ್ಕರ ಆತ್ಮನು ಆಶಿಸುವುದು ಶರೀರಕ್ಕೆ ವಿರುದ್ಧವಾಗಿದೆ. ಇವೆರಡು ಹೋರಾಟ ನಡೀತಾನೆ ಇರ್ತದೆ. ಅದಕ್ಕೋಸ್ಕರವಾಗಿ ಇಲ್ಲಿ ನಾವು ಶರೀರಧಾರಿಗಳಾಗಿ ಆತ್ಮನನ್ನ ಎರಡನ್ನೂ ನಾವು ಸೇರ್ಸಕ್ಕಾಗಲ್ಲ. ಇಲ್ಲ ನಾವು ಆತ್ಮನನ್ನ ಮೆಚ್ಚಿಸಿ ಆತ್ಮಕ್ಕನುಗುಣವಾಗಿ ನಡಿಬೇಕಾಗುತ್ತೆ. ಕೆಲವರು ಅನೇಕರು ನಾವು ಶರೀರಧಾರಿಗಳಾಗಿರ್ತೀವಿ, ಆತ್ಮಿಕ ಶರೀರ ಇಲ್ಲಿ ದೇವರ ಆತ್ಮನನ್ನು ನಾವು ಅನುಸರಿಸ್ತೀವಿ, ಅದು ಖಂಡಿತ ಸಾಧ್ಯವಿಲ್ಲ. ಹೀಗಿದ್ರೆ ನಾವು ದೇವರ ರಾಜ್ಯ ಕಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಯಾವ್ದಾದ್ರು ಒಂದಲ್ಲಿ ಇರಬೇಕು. ಇಲ್ಲಿ ಯೇಸು ಕ್ರಿಸ್ತನನ್ನು ಮಹಿಮೆ ಪಡಿಸೋದಕ್ಕಾಗಿ ನಾವು ಪವಿತ್ರಾತ್ಮನಿಂದ ನಡೆಸಲ್ಪಡುವವರಾಗಿ, ಅದು ಶರೀರ ಭಾವಕ್ಕೆ ವಿರುದ್ಧವಾಗಿ ಆತ್ಮನುಗುಣವಾಗಿ ಆತ್ಮನನ್ನು ಪ್ರೀತಿಸೋದು ನಡೆದುಕೊಳ್ಬೇಕು. ಹೀಗಿದ್ರೆ ಮಾತ್ರ ನಾವು ದೇವರ ಮಕ್ಕಳಾಗಕ್ಕೆ ಸಾಧ್ಯವಾಗುತ್ತೆ. ಈ ಹೋರಾಟದಲ್ಲಿ ನಾವು ಸಾಮಾನ್ಯವಾಗಿ ಬೀಳೋದು ಹೇಳುದು ಸಹಜ, ಆದ್ರೆ ನಾವು ದೇವರ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಳ್ಳುವುದರ ಮೇಲೆ ಅದು ನಮಗೆ ಅದು ಸಿಗುವಂತದ್ದಾಗಿದೆ. ಅದಕ್ಕೋಸ್ಕರ ನಾವು ಮೊದಲು ಈ ಹೋರಾಟದಲ್ಲಿ ನಾವು ಗೆಲ್ಲಬೇಕಾದ್ರೆ ಮೊದಲು ಯೇಸು ಕ್ರಿಸ್ತರನ್ನ ಅಂಗೀಕರಿಸಿಕೊಳ್ಬೇಕು, ಪವಿತ್ರ ಆತ್ಮನಿಂದ ನಡೆಸಲ್ಪಡುವವರಾಗಬೇಕು, ಶರೀರ ಭಾವಗಳನ್ನ ಸಂಪೂರ್ಣವಾಗಿ ತ್ಯಜಿಸಬೇಕು. ಆಗ ತಾನೇ ಇದೆಲ್ಲವೂ ಸಾಧ್ಯ. ಇಲ್ಲದಿದ್ದರೆ ನಾವೆಷ್ಟೇ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಬರೀ ಶಾರೀರಿಕವಾಗಿ ಸಂಬಂಧಪಟ್ಟ ವಿಷಯಗಳಲ್ಲಿ ಮಾಡ್ಕೊಂಡಿದ್ರೆ ನಾವು ಹೊಸದಾಗಿ ಹುಟ್ಟಕ್ ಸಾಧ್ಯವಾಗಲ್ಲ, ದೇವರ ರಾಜ್ಯನ ಕಳ್ಕೊಳ್ಳಕ್ ಸಾಧ್ಯವಾಗುತ್ತೆ. ಪ್ರಿಯ ಸಹೋದರನೇ, ಮುಂದೆ ನಾವು ನೋಡುವಾಗ ಗಲಾತ್ಯದವರಿಗೆ ಅವರ ಪತ್ರಿಕೆ 5:18 ಹೀಗೆ ಬರೆಯಲ್ಪಟ್ಟಿದೆ. ಆದ್ರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವುದಾದರೆ ನೇಮ ನಿಷ್ಠೆಗೆ ಅದಿರಲ್ಲ. ನೇಮ ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅದು ಮುಟ್ಟಬಾರದು, ಇದು ಮುಟ್ಟಬಾರದು, ಇದೆಲ್ಲಕ್ಕೂ ನಾವು ಅಧೀನರಲ್ಲ. ಯಾಕೆಂದ್ರೆ ನಾವು ಕ್ರಿಸ್ತನಲ್ಲಿ ನಾವು ನೆಲೆಗೊಂಡಿರುವಾಗ ಈ ಲೋಕ ಸಂಬಂಧವಾದ ಯಾವ ಶಕ್ತಿಯು ನಮಗೆ ವಿರುದ್ಧವಾಗಿ ಕೆಲಸ ಮಾಡಕ್ ಸಾಧ್ಯವಿಲ್ಲ. ಯಾಕೆ ಅದ್ರ ಉನ್ನತವಾದ ಶಕ್ತಿಯಲ್ಲಿ ನಾವು ಆತನ ಆಶ್ರಯಿಸಿಕೊಂಡಿರುವಾಗ ನಾವು ಯಾವ ಈ ಲೋಕ ಸಂಬಂಧವಾದ ವಿಷಯಗಳಲ್ಲಿ ನಾವು ತಲೆ ಕೆಡಿಸ್ಕೊಳ್ಳುವ ಹಾಗೆ ಇಲ್ಲ. ಅದಕ್ಕೋಸ್ಕರವಾಗಿ ಈ ಲೋಕದಲ್ಲಿರುವಂತ ನೀವು ಇಲ್ಲಿರುವಂತ ಯಾವ ವಿಧವಾದ ನೇಮ ನಿಷ್ಠೆಗೆ ಅಧೀನರಾಗಿರೋದು ಬೇಡ್ರಿ. ಕ್ರಿಸ್ತನನ್ನು ನಂಬಿಕೊಂಡು ನಾವು ಜೀವಿಸುವಾಗ ನೀವು ಯಾವ ವಿಧವಾದ ಸೈತಾನ ಶೋಧನೆಯಿಂದ ಪರಲೋಕ ರಾಜ್ಯಕ್ಕೆ ಪ್ರವೇಶಿಸುವುದಕ್ಕೆ ಮಾರ್ಗ ಇದೆ ಎಂಬುದನ್ನು ನೋಡುವಂತರಾಗ. ಅದಕ್ಕೋಸ್ಕರ ನಾವು ಮೊದಲು ಹೊಸಬರಾಗಿ ಹುಟ್ಟಬೇಕು. ಹೊಸಬರಾಗಿ ಹುಟ್ಟೋದು ಅಂದ್ರೆ ನಾವು ನಮ್ಮ ಮಣ್ಣಿನ ಈ ಒಂದು ಸ್ವರೂಪವನ್ನು ತ್ಯಜಿಸಿ ಆತ್ಮನನ್ನು ಆತನನ್ನು ಕ್ರಿಸ್ತನನ್ನು ನಾವು ಧರಿಸಿಕೊಳ್ಳಬೇಕು. ಆತ್ಮನಿಂದ ನಡೆಸಲ್ಪಡುವಾಗ ನಾವು ಪರಲೋಕ ರಾಜ್ಯಕ್ಕೆ ಬಾಧ್ಯರ ಮಕ್ಕಳಾಗ್ತೀವಿ ಅಂತ ನೋಡುವಂತದ್ದಾಗಿದೆ. అయితే ಇಲ್ಲಿ ರೋಮಾಪುರ ಬರ ಪತ್ರಿಕೆ 8ನೇ ಅಧ್ಯಾಯ 13ನೇ ವಚನ, ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಿತ. ನೀವು ಶರೀರ ಭಾವಗಳನ್ನು ಅನುಸರಿಸಿ ನಡೆದರೆ, ಪವಿತ್ರಾತ್ಮನನ್ನ ಬಿಟ್ಬಿಟ್ಟು ಶರೀರವಾದ ಸಂಬಂಧಗಳನ್ನ ನೀವು ಅನುಸರಿಸಿ ನಡೆದಾದ್ರೆ ಖಂಡಿತವಾಗೂ ನೀವು ಸಾವಂತೂ ನಿಶ್ಚಿತ. ಮತ್ತೆ ನೀವು ನಿತ್ಯ ರಾಜ್ಯಕ್ಕೆ ನಾವು ಬಾಧ್ಯರಾಗೋದಿಲ್ಲ, ದೇವರ ರಾಜ್ಯ ನಿರೀಕ್ಷೆ ನಿಮ್ಗೆ ಸಿಗೋದಿಲ್ಲ ಅನ್ನೋ ಅರ್ಥವನ್ನು ಇದು ಕೊಡುವಂತದ್ದಾಗಿದೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾನೆ, ಶರೀರ ಭಾವದ ಕರ್ಮಗಳು ಯಾವತ್ತು ನಮ್ಮನ್ನ ದೇವರ ಆತ್ಮಕ್ಕೆ ವಿರುದ್ಧವಾಗಿ ನಮ್ಮನ್ನ ನಡೆಸುವಂತದ್ದಾಗಿದೆ. ಅದಕ್ಕೋಸ್ಕರವಾಗಿ ನಾವೇನ್ ಮಾಡ್ಬೇಕು, ಶರೀರ ಭಾವದ ಕರ್ಮಗಳನ್ನು ಅನುಸರಿಸಿ ನಾವು ಬದುಕಬಾರದು. ಯಾವಾಗಲೂ ನಾವು ಕ್ರಿಸ್ತನಿಗೆ ನಾವು ಮೊದಲನೇ ಸ್ಥಾನ ಕೊಡಬೇಕು, ನಮ್ಮ ಜೀವಿತವನ್ನು ಕ್ರಿಸ್ತನ. ಶರೀರ ಭಾವದ ಕರ್ಮಗಳೇನೇ ಇರಲಿ, ಅದು ಕೇವಲ ಶರೀರದಲ್ಲಿ ಏನೇ ಆಗಿರ್ಲಿ, ಅದು ಯಾವುದೇ ನಿಮ್ಮದಾಗಿರ್ಲಿ, ಅದು ಕೇವಲ ಒಂದು ಬಳಕೆಗಾಗಿರ್ಬೇಕು ವಿನಃ ಅದನ್ನ ಪ್ರೀತಿ ಮಾಡುವಂತ ಕ್ರಿಯೆ, ಅದನ್ನ ಪೂಜಿಸುವಂತಹ ಸ್ವಭಾವಗಳು ನಮ್ಮಲ್ಲಿ ಬರಬಾರದು. ದೇಹದಿಂದ ಹುಟ್ಟಿದ್ದು ಏನು ಅಂತ ನಾವು ನೋಡುವಾಗ ಗಲಾತ್ಯದವರಿಗೆ ಬರ ಪತ್ರಿಕೆ 5:19 ವಚನ ನೋಡುವಾಗ, ದೇಹದಿಂದ ಹುಟ್ಟು ಬಂದ ಶರೀರ ಭಾವದೀನ ಸ್ವಭಾವಗಳು ದೇವರಿಂದ ಏನಂತ ನೋಡುವಾಗ ಇಲ್ಲಿ ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಆಗಲೇ ನಾವು ಓದಿದ್ವಿ, ಅದೇ ರೀತಿ ಇಲ್ಲೂ ಕೂಡ ಬರೆಯಲ್ಪಟ್ಟಿದೆ. ಅವು ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಕೆ ಹಿಡಿತನ, ವಿಗ್ರಹಾರಾಧನೆ, ಮಾಟ, ಹಾಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ,
ಹುಡುಕುತನ, ಮುಂದೋತನ, ಇಂಥವುಗಳೇ ಇವು ಏನ್ ಮಾಡ್ತೇವೆ? ಇವು ದೇವರ ಆತ್ಮನಿಗೆ ವಿರುದ್ಧವಾಗಿ ಮಾಡುವಂತ ಕ್ರಿಯೆಗಳು. ಇವು ಪ್ರಾಕೃತ ಶರೀರಧಾರಿಗಳಲ್ಲಿ ಇದು ಇರುವಂತದ್ದು. ಇದರಲ್ಲಿ ಒಂದಾರು ಇದ್ದೇ ಇರ್ತದೆ. ಅದಕ್ಕೋಸ್ಕರವಾಗಿ ಇವು ಏನಾಗುತ್ತೆ, ಒಂದಿದ್ರು ಕೂಡ ಇರಂತ ಇವು 19 ಇದ್ರು ಕೂಡ ಇವೆಲ್ಲವೂ ಸಹ ಪವಿತ್ರಾತ್ಮನಿಗೆ ವಿರುದ್ಧವಾಗಿರೋದ್ರಿಂದ ಅದರ ಅರ್ಥ ದೇವರಿಗೆ ವಿರುದ್ಧವಾಗಿರುವಂತದ್ದಾಗಿದೆ. ಅದಕ್ಕೋಸ್ಕರ ನಾವು ದೇವರಿಗೆ ವಿರುದ್ಧವಾಗಿ ನಾವು ಹೋರಾಟ ಮಾಡಕ್ಕಾಗಲ್ಲ. ನಾವು ದೇವರಿಗೆ ಸರೆಂಡರ್ ಆಗಿ ನಾವು ಏನ್ ಮಾಡ್ಬೇಕು, ನಮ್ಮ ಇರುವಂತ ಈ ಕೆಟ್ಟ ಗುಣಗಳನ್ನ, ಶರೀರಕವಾಗಿ ನಮ್ಮ ಮೇಲೆ ಇರುವಂತ ಈ ಶರೀರ ಭಾವದ ಕರ್ಮಗಳು ಏನಿದೆಯೋ ಇವೆಲ್ಲವನ್ನು ಸಹ ಸಂಪೂರ್ಣವಾಗಿ ತ್ಯಜಿಸಲೇಬೇಕು. ತ್ಯಜಿಸಿದಾಗ ಮಾತ್ರ ನೂತನ ಸ್ವಭಾವವನ್ನು ನಾವು ಧರಿಸಿಕೊಂಡು ಪರಲೋಕ ರಾಜ್ಯಕ್ಕೆ ಬಾಧ್ಯರ ಮಕ್ಕಳಾಗ್ತೀವಿ. ಇಲ್ಲದೆ ಹೋದ್ರೆ ನಾವು ಹಳೆಯ ಸ್ವಭಾವದಲ್ಲಿ ಜೀವಿಸುತ್ತಾ ನಮ್ಮ ಪಾಪಗಳನ್ನ ಹಾಗೆ ಉಳಿಸ್ಕೊಟ್ಟು ಪಾಪಗಳಿಗೆ ನಾವು ಕ್ಷಮಾಪಣೆ ಇಲ್ದೇನೆ ತೊಳ್ಕೊಳ್ದೇನೆ, ಕ್ರಿಸ್ತನ ರಕ್ತಿನ ತೊಳ್ಕೊಳ್ದೇನೆ ನಾವೇನ್ ಮಾಡ್ತೀವಿ? ಹಾಗಿರೋದ್ರಿಂದ ನಾವು ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗೋದಿಲ್ಲ, ಅದನ್ನು ಕಳ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ ಅಂತ ಅನ್ನುವಂಥದ್ದಾಗಿದೆ. ಅದಕ್ಕೆ ಪ್ರಿಯ ಸಹೋದರರೇ, ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ, ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ಬೇಕಾದ್ರೆ ನಾವು ಶರೀರಿಕ ಸ್ವಭಾವಗಳನ್ನ ನಾವು ತೆಗೆದುಹಾಕ್ಬೇಕು. 1 ಕೊರಿಂಥ 15:45 ಬದುಕುವ ಪ್ರಾಣಿ ಎಂದು ಬರದೆ ಅಂತ ನೋಡುವಾಗಲೇ ಇಂಥ ಒಂದು ಕೃತ್ಯಗಳ ನಡೆಸುವವರು ಈ ಬದುಕುವ ಪ್ರಾಣಿಗಳಾಗಿಯೇ ಇರುವಂತವರೇ. ಅಂದ್ರೆ ಅವರು ತಮ್ಮನ್ನ ಕ್ರಿಸ್ತನ ಆತ್ಮನಿಗೆ ಮರುಜು ಮಾಡಿಕೊಡದೆ ಇರುವಂತ ಜನರು. ಸುಮ್ಮನೆ ಏನೋ ಒಂದು ಕಾಂಡದಾರಕ್ಕೆ ನಾನು ಒಂದು ಜಾತಿ, ನಾನೊಬ್ಬ ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡು ಕಾಲ ಕಳೆಯೋರು ಬೇಕಾಷ್ಟು ಜನ ಇದ್ದಾರೆ. ಅವರು ಯಾವಾಗಲೂ ಸಹ ಸ್ವೇಚ್ಛೆಯಾಗಿ ನಡೆಯುತ್ತಾರೆ, ಆದ್ರೆ ತಮ್ಮನ್ನ ದೇವರ ಆತ್ಮನಿಗೆ ಅವರು ಒಪ್ಪಿಸ್ಕೊಡೋದಿಲ್ಲ. ಈ ಕಾರಣದಿಂದ ತಮ್ಮ ಫಲಗಳಲ್ಲಿ ಇದ್ದು ನಾಶವಾಗೋ ಸಾಧ್ಯ. ದೇವರ ಆತ್ಮನಿಗೆ ನಾವು ಒಪ್ಪಿಸಿಕೊಡ್ಬೇಕಾದ್ರೆ ಅಲ್ಲಿ ನಮ್ಮ ಸ್ವಭಾವಗಳನ್ನೇ ಬದಲಾವಣೆ ಆಗುತ್ತೆ. ದೇವರ ಆತ್ಮನಿಗೆ ನಾವು ಒಪ್ಪಿಸ್ಕೊಡೋದಂದ್ರೆ ಏನ್ ಸ್ವಭಾವಗಳು ಬರ್ತವೆ ಅಂದ್ರೆ, ಈ ಕೆಟ್ಟ ಸ್ವಭಾವಗಳು ಈಗಾಗಲೇ ಹೇಳಿದ್ನಲ್ಲ, ಅದಕ್ಕೆ ತದ್ವಿರುದ್ಧವಾಗಿ ದೇವರ ಒಳ್ಳೆಯ ಗುಣಗಳು ನಮ್ಮಲ್ಲಿ ಬರ್ತವೆ. ಯಾವಾಗಪ್ಪ ಅಂದ್ರೆ, ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶ್ರಮದಮೆ. ಎಲ್ಲ ನಿಮಗೆ ಬಾಯ್ಪಾಠ, ಅನೇಕರಿಗೆ ನಮ್ಮ ಕ್ರೈಸ್ತರಲ್ಲಿ ಇದು ಬಾಯ್ಪಾಠ ಆಗಿದೆ. ಇಂಥವು ಬಾಯ್ಪಾಠ ಆಗಿರೋದಲ್ಲ, ಇವು ಕ್ರಿಯೆಗಳ ರೂಪದಲ್ಲಿ ನಮ್ಮಲ್ಲಿ ಹೃದಯದಲ್ಲಿ ಇವು ಅಳವಡಿಸ್ಕೊಂಡು ನಾವು ನಡಿಬೇಕು. ಇದು ನಡೆಯದಾರೆ ಆಗ ನಮಗೆ ದೇವರಿಂದ ಸಿಗುವಂತ ಒಂದು ಆಶೀರ್ವಾದ ವಿಶೇಷವಾಗಿರ್ತದೆ. ಇದನ್ನು ಯಾವ ಧರ್ಮಶಾಸ್ತ್ರವೂ ಕೂಡ ಅಲ್ಗೊಳಿದಿಲ್ಲ. ನೀವು ಯಾವ ಪುರಾಣ ತಗೊಂಬನ್ನಿ, ಯಾವ ಹಿಂದೂಗಳ ಪುರಾಣ ತಗೊಂಬನ್ನಿ, ಯಾವ ತಗೊಂಬನ್ನಿ, ಈ ಒಂದು ಪದಗಳನ್ನ, ಈ ಒಂದು ವಾಕ್ಯಗಳನ್ನ ಯಾವುದು ಅಲ್ಲಗಳಿದಿಲ್ಲ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶ್ರಮೆ ಇಂಥಗಳು ಎಲ್ಲಾ ಧರ್ಮಶಾಸ್ತ್ರ ಮೀರಿ ಇರುವಂತಹ ಪರಲೋಕದಲ್ಲಿ ದೇವರು ನಮಗೆ ಅನುಗ್ರಹಿಸುವಂತಹ ಈ ವಾಕ್ಯದ ಬಲವಾಗಿದೆ. ಅದನ್ನ ನಾವು ಅನುಸರಿಸಿ ನಾವು ನಡಿಬೇಕಾಗಿದೆ. ಕರ್ತನಲ್ಲಿ ಪ್ರಿಯ ದೇವ ಜನರೇ, ನಾವು ಶರೀರ ಭಾವದ ಕೃತ್ಯಗಳು ದೇವರ ರಾಜ್ಯಕ್ಕೆ ಅಡ್ಡಿ ಮಾಡುತ್ತವೆ ಎಂಬುದನ್ನು ನಾವು ಮರಿಬಾರದು. ಅವುಗಳನ್ನು ನಾವು ತೊರೆದು ಕ್ರಿಸ್ತನನ್ನು ಅಂಗೀಕರಿಸಿ ಆತನನ್ನೇ ನೆಲೆಗೊಂಡಿರುವುದಾದರೆ, ಆತನಲ್ಲಿ ನಾವು ತಮ್ಮನ್ನು ಒಪ್ಪಿಸಿಕೊಡುವುದಾದರೆ ನೂತನ ಸ್ವಭಾವವನ್ನು ನಾವು ಹೊಂದಿದವರಾಗಿ ದೇವರ ರಾಜ್ಯಕ್ಕೆ ಎದುರು ನೋಡೋಣ. ಅಂತ ಒಂದು ಅವಕಾಶಗಳು ನಾವು ದೇವರಿಂದ ಸಿಕ್ಕಿಕೊಟ್ಟಿರುವಂತ ಈ ಸಮಯದಲ್ಲಿ, ಕೃಪೆ ಕಾಲದಲ್ಲಿ ನಾವು ಅದನ್ನ ಬಳಸ್ಕೊಳಕ್ ಸಾಧ್ಯವಾಗಿದೆ. ಪ್ರಾಕೃತ ಸ್ವಭಾವ ತೊರೆದು ಕ್ರಿಸ್ತನವನ್ನು ನಾವು ಸೇರಿಕೊಳ್ಳುವುದೇ ಹೊಸದಾಗಿ ಹುಟ್ಟುವಂಥದ್ದು. ಪ್ರಾಕೃತ ಸ್ವಭಾವ ಧರಿಸಿ ಆಗಲೇ ಹೇಳ್ದಂಗೆ ಅದನ್ನ ಬಿಟ್ಟು ಕ್ರಿಸ್ತನನ್ನ ಸೇರ್ಕೊಳ್ಳೋದೇ ನಾವು ಹೊಸದಾಗಿ ಹುಟ್ಟು. 2 ಕೊರಿಂಥ 15:17 ನೋಡುವಾಗ, ಯಾವನಾದ್ರೂ ಕ್ರಿಸ್ತರಲ್ಲಿದ್ದರೆ ಆತನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯ್ತು. ಎಂತ ಒಳ್ಳೆ ವಚನ ಬರೆಯಲ್ಪಟ್ಟಿದೆ ಅಂದ್ರೆ, ಯಾವನಾದ್ರೂ ಕ್ರಿಸ್ತನಲ್ಲಿದ್ದರೆ, ಕ್ರಿಸ್ತನ ಅಂಗೀಕರಿಸ್ಕೊಂಡಿದ್ರೆ, ಕ್ರಿಸ್ತನ ತನ್ನ ರಕ್ಷಕನೂ ಅಂತ ತಿಳ್ಕೊಂಡಿದ್ರೆ, ಕ್ರಿಸ್ತನ ಆತನೇ ನಮ್ಮ ರಕ್ಷಕ ಒಡೆಯನು ಅಂತ ಅನ್ಕೊಂಡಿದ್ರೆ, ಆತನು ನೂತನ ಸೃಷ್ಟಿಯಾದನು. ಆತನ ನೂತನ ಸೃಷ್ಟಿ ಯಾಕೆಂದ್ರೆ ಅದನ್ನ ಹಳೆಯ ಸ್ವಭಾವಗಳೆಲ್ಲ ಹೋಗಿ, ಎಲ್ಲವೂ ಪೂರ್ವ ಸ್ಥಿತಿ ಎಲ್ಲ ಹೋಗಿ ಎಲ್ಲವೂ ನೂತನವಾಯಿತು. ದೇವರನ್ನ ನೂತನ ಮಾಡ್ತಾನೆ. ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ನಮ್ಮ ಜೀವಿತದಲ್ಲಿ ಕ್ರಿಸ್ತನಿಗೆ ಒಪ್ಪಿಸ್ಕೊಟ್ಟಾಗ ನಾವು ನೂತನ ಸ್ವಭಾವವನ್ನು ಕಾಣುವಂತನಾಗಿದ್ದೇವೆ. ಅದನ್ನೇ ಹೊಸದಾಗಿ ಹುಟ್ಟುವುದು ಅಂತ ಹೇಳುವಂಥದ್ದು. ಹಾಗೆ ನೂತನ ಸ್ವಭಾವವನ್ನು ಕಂಡಾಗ ನಾವು ಕ್ರಿಸ್ತನ ಮಕ್ಕಳಾಗಿ ಪರಲೋಕ ರಾಜ್ಯಕ್ಕೆ ಯೋಗ್ಯರಾಗುವುದಕ್ಕೆ, ಒಂದು ದೇವರ ರಾಜ್ಯಕ್ಕೆ ಯೋಗ್ಯರಾಗುವುದಕ್ಕೆ, ಅರ್ಹರಾಗುವುದಕ್ಕೆ ಇದು ಒಂದು ಮಾರ್ಗವಾಗಿದೆ ಅಂತ ನಾವು ತಿಳ್ಕೊಳ್ಬೇಕಾಗಿದೆ. 1 ಪತ್ರ 1:23-25 ನೀವು ಪುನರ್ಜನ್ಮ ಹೊಂದಿದವರಾಗಿ ಇದ್ದೀರಲ್ಲ,
ನೀವು ಪುನರ್ಜನ್ಮ ಹೊಂದಿದರಾಗಿದ್ದರೆ ಮತ್ತೆ ಹುಟ್ಟಿದ್ದೀರಲ್ಲ, ಹೊಸದಾಗಿ ಹುಟ್ಟಿದ್ದೀರಲ್ಲ. ಅಂದ್ರೆ ನೀವು ಪ್ರಾಕೃತ ಶರೀರಧಾರಿಗಳಾಗಿ ಇದ್ದು ಅದೆಲ್ಲವನ್ನು ತ್ಯಜಿಸಿ ಈಗ ಯೇಸು ಕ್ರಿಸ್ತನನ್ನು ನೀವು ಅಂಗೀಕರಿಸಿಕೊಂಡಿದ್ದೀರಲ್ಲ ಅನ್ನೋ ಅರ್ಥವನ್ನು ಇಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ನೋಡುವಾಗ ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ, ಆಗಲೇ ನೀವೇನಾಗಿದ್ದೀರಿ? ಯೇಸು ಕ್ರಿಸ್ತನನ್ನ ನೀವು ನಂಬಿದಿರಿ. ನೀವು